ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಇನ್ನು ಕಾಂಗ್ರೆಸ್ನಲ್ಲಿ ಸಿಎಂ ಕುರ್ಚಿ ಚದುರಂಗದಾಟ ದಿನದಿಂದ ದಿನಕ್ಕೆ ತಾರಕಕ್ಕೇರ್ತಾ ಇದೆ. ಅದರಲ್ಲೂ ಮೊನ್ನೆ ಯತೀಂದ್ರ ಆಡಿದಂಥ ಉತ್ತರಾಧಿಕಾರಿ ಮಾತು ಈಗ ಡಿಕೆ ಬಣದಲ್ಲಿ ಕಿಚ್ಚು ಹೊತ್ತುವಂತೆ ಮಾಡಿದೆ. ಒಂದ್ ಕಡೆ ಅಹಿಂದದವರು ಸಿಎಂ ಆಗಬೇಕು ಅಂತ ಪಟ್ಟು ಹಿಡಿದಂಥ ಸತೀಶ್ ಜಾರಕಿಹೊಳಿ ಪರ ಸಿಎಂ ಬಣದ ಬಹುಪರ ಕೇಳ್ತಾ ಇದೆ. ರಾಜ್ಯ ಕಾಂಗ್ರೆಸ್ ಪಾಳೆಯದ ಕುರ್ಚಿ ಚದುರಂಗದಾಟಕ್ಕೆ ರಣರೋಚಕ ಟ್ವಿಸ್ಟ್ ಸಿಕ್ಕಿದೆ. ತಂದೆ ಸಿದ್ದರಾಮಯ್ಯ ಅವರ ಬಳಿಕ ನಾಯಕತ್ವ ವಹಿಸಿಕೊಳ್ಳಲು ಸತೀಶ್ ಜಾರಕಿಹೊಳಿ ಸೂಕ್ತ ಅಂತ ಯತೀಂದ್ರ ಹೇಳಿದ್ದಾರೆ. ಈ ಮೂಲಕ ಮುಂದಿನ ಸಿಎಂ ಅಭ್ಯರ್ಥಿಯಾಗಲು ಸತೀಶ್ ಜಾರಕಿಹೊಳಿ ಸಮರ್ಥರು ಅಂತ ಪರೋಕ್ಷ ಸುಳಿವು ಕೊಟ್ಟಿದ್ದಾರೆ. ಸಿಎಂ ಪುತ್ರನ ಈ ಹೇಳಿಕೆ ರಾಜ್ಯ ಕೈಪಾಳೆಯದಲ್ಲಿ ಬಿರುಗಾಳಿಯನ್ನೇ ಎಬ್ಬಿಸಿದೆ. ನವೆಂಬರ್ ಕ್ರಾಂತಿಯ ನಿರೀಕ್ಷೆಯಲ್ಲಿರೋ ಡಿಕೆಶಿ ಬಣಕ್ಕೂ ಚೆಕ್ಮೇಟ್ ಇಟ್ಟಿದೆ. ಅರಸು, ಬಂಗಾರಪ್ಪ, ಸಿದ್ದರಾಮಯ್ಯ, ಕಾಂಗ್ರೆಸ್ ಪರಂಪರೆ ನೆನಪಿಸಿದ ಸತೀಶ್. ಅಹಿಂದ ನಾಯಕರು ಮುಖ್ಯಮಂತ್ರಿ ಆಗಲೇಬೇಕೆಂದು ಸಾಹುಕಾರ್ ಪಟ್ಟು. ಯತೀಂದ್ರ ಹೇಳಿಕೆಯನ್ನ ಸಚಿವ ಸತೀಶ್ ಜಾರಕಿಹೊಳಿ ತಮ್ಮದೇ ರೀತಿಯಲ್ಲಿ ವಿಶ್ಲೇಷಿಸಿದ್ದಾರೆ. ನಾನು ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಅಂತ ಹೇಳಲ್ಲ, ಅದನ್ನ ಜನ ಹಾಗೂ ಪಕ್ಷ ಹೇಳಬೇಕು. ಸಿದ್ದರಾಮಯ್ಯ ಪುತ್ರ ಯತೀಂದ್ರ ಅವರು ತಮ್ಮ ಅಭಿಪ್ರಾಯ ಹೇಳಿದ್ದಾರಷ್ಟೇ. ಕಾಂಗ್ರೆಸ್ನಲ್ಲಿ ಅರಸು ನಂತರ ಬಂಗಾರಪ್ಪ, ಬಳಿಕ ಸಿದ್ದರಾಮಯ್ಯ, ಅವ್ರ ಬಳಿಕ ಯಾರು ಅನ್ನೋ ಪ್ರಶ್ನೆಗೆ ಮುಂದೆ ಉತ್ತರ ಸಿಗುತ್ತೆ. 2028ರ ಸಿಎಂ ರೇಸ್ನಲ್ಲಿ ನಾನು ಇದ್ದೀನಿ ಅಂತಲೇ ಅಹಿಂದ ವರ್ಗದವರೇ ಸಿಎಂ ಆಗಬೇಕು ಅಂತ ಪಟ್ಟು ಹಾಕಿದ್ದಾರೆ. ಸಿಎಂ ಅವ್ರ ಪುತ್ರ ಹೇಳಿದರೆ ಅದಕ್ಕೆ ಸ್ಪಷ್ಟೀಕರಣ ಅವರೇ ಕೊಟ್ಟರೆ ಒಳ್ಳೆಯದು, ನಾ ಕೇಳಲಿಕ್ಕಾಗಲ್ಲ. ಸೊ ಏನು ನಡೀತಾ ಇದೆ ಅದನ್ನು ಅವ್ರು ಹೇಳುವಂಥ ಪ್ರಯತ್ನ ಮಾಡಿದ್ದಾರೆ ಅಷ್ಟೇ. ಸೊ ಕಾಂಗ್ರೆಸ್ನಲ್ಲಿ ಪರಂಪರೆ ಇದೆ. ದೇವರಾಜ ಅರಸು ನಂತರ ಬಂಗಾರಪ್ಪನವರು, ಸಿದ್ದರಾಮಯ್ಯ ಅವರು ಅಂತ ಯಾರ ಚರ್ಚೆ ನಡೀತಾ ಇದೆ ರಾಜ್ಯದಲ್ಲಿ. ಅಹಿಂದ ನಾಯಕತ್ವ, OBC SC ನಾಯಕತ್ವ ಅದು ನ್ಯಾಚುರಲ್ ಆಗಿ ಸೃಷ್ಟಿ ಆಗೇ ಆಗ್ತದೆ. ಯಾರೇ ಮಾಡದೆ ಹೋದರೂ ಇತಿಹಾಸದಲ್ಲಿ ಈಗಾಗಲೇ ಅರಸನಿಂದ ಕಂಟಿನ್ಯೂ ಆಗಿದೆ, ಮುಂದೂ ಕೂಡ ಅದು ರಾಜಕೀಯ ಇರುವವರೆಗೆ ಕಂಟಿನ್ಯೂ ಆಗೇ ಆಗ್ತದೆ. ಯಾರ್ಯಾರು ನಾವು ಬರ್ಬೋದು ಅಥವಾ ಇನ್ಯಾರು ಬರ್ಬೋದು, ಒಟ್ಟು ಅಹಿಂದ ನಾಯಕರು ಯಾರು ಆಗಲೇಬೇಕು ರಾಜ್ಯದಲ್ಲಿ. ಇನ್ನೊಂದೆಡೆ ಸತೀಶ್ ಜಾರಕಿಹೊಳಿ ಪರ ಸಚಿವರು ಅನೇಕರು ಬ್ಯಾಟ್ ಬೀಸಿದ್ದಾರೆ. ಸಿಎಂ ಆಗೋ ಅರ್ಹತೆ ಇದೆ, ಸೈದ್ಧಾಂತಿಕ ಬದ್ಧತೆ ಇದೆ ಅಂತ ಹೇಳಿದ್ದಾರೆ. ಇವತ್ತು ಸತೀಶ್ ಜಾರಕಿಹೊಳಿ ಕೂಡ ಒಬ್ಬ ಪ್ರಮುಖ ನಾಯಕರು ಇವತ್ತು ನಮ್ಮ ಪಕ್ಷದಲ್ಲಿ. ಅವರು ಒಬ್ಬ ಮುಖ್ಯಮಂತ್ರಿ ಆಗುವಂತ ಎಲ್ಲ ಅರ್ಹತೆಯನ್ನು ಕೂಡ ಅವರು ತಿಳಿಸು ಹೊಂದಿದ್ದಾರೆ. ಹಿಂದೆ ಅಹಿಂದ ವರ್ಗದ ಆರ್ಗನೈಸೇಷನ್ ಅಲ್ಲಿ ಇನ್ವಾಲ್ವ್ ಆಗಿದ್ರಿಂದ ಅವರಿಗೆ ಆ ಬದ್ಧತೆ ಇದೆ ಅನ್ನೋ ಮಾತನ್ನ ಹೇಳಿದ್ದಾರೆ. ನಾಯಕನಾಗಿ ಹೊರಹೊಮ್ಮಬೇಕು, ಆ ನಾಯಕತ್ವ ಸತೀಶ್ ಜಾರಕಿಹೊಳಿ ಇದೆ. ನಾಯಕತ್ವ ಬಗ್ಗೆ ಯತೀಂದ್ರ ಹೇಳ್ತಿಲ್ಲ, ಸಿಎಂ ಅವರೇ ಮಾಡಿಸ್ತಿರೋದು. ಜಗಳದಲ್ಲಿ ಸರ್ಕಾರನೇ ಬಿದ್ದೋಗಬಹುದು ಎಂದ ಆರ್ ಅಶೋಕ್. ಕೈಮನೆಯಲ್ಲಿ ಕುರ್ಚಿ ಕದನ ಬಿಜೆಪಿಗೆ ಅಸ್ತ್ರವಾಗಿದೆ. ನವೆಂಬರ್ನಲ್ಲಿ ಕ್ರಾಂತಿ ನಡೆಯೋದು ಪಕ್ಕಾ ಅಂತ ಹೇಳಿರೋ ವಿಪಕ್ಷ ನಾಯಕ ಆರ್ ಅಶೋಕ್ ಮುಂದಿನ ನಾಯಕತ್ವದ ಮಾತನ್ನ ಯತೀಂದ್ರ ಹೇಳಿದ್ದಲ್ಲ, ಸಿಎಂ ಅವರೇ ಮಾಡಿಸ್ತಿರೋದು. ಇದು DCM DK ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ. ನನ್ನ ಅನಿಸಿಕೆಯಂತೆ ಸತೀಶ್ ಸಿಎಂ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು. ಇದಕ್ಕಾಗಿ ಗೊಂದಲ ಕ್ರಿಯೇಟ್ ಮಾಡ್ತಿದ್ದಾರೆ ಅಂತ ವಿಶ್ಲೇಷಿಸಿದ್ದಾರೆ. ಯತೀಂದ್ರ ಅಲ್ಲ ಹೇಳ್ತಾ ಇರೋದು, ಸಿದ್ದರಾಮಯ್ಯನವರೇ ಮಾಡಿಸ್ತಾ ಇರೋದು. ಅಂದರೆ DK ಶಿವಕುಮಾರ್ಗೆ ಚೆಕ್ಮೇಟ್ ಅಷ್ಟೇ. ಇದು ಇದ್ರಲ್ಲ, ಎಲ್ಲ ದೇವಸ್ಥಾನಗಳು ಸುತ್ತಾ ಇದ್ರೆ ಅವ್ರಿಗೆ ಎಲ್ಲೆಲ್ಲಿ ಚೆಕ್ ಇಡ್ಬೋದು ಅದನ್ನು ಮಾಡ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರಿಗೆ ಒಂಥರ ನಾಮ ಹಾಕಕ್ಕೆ ಏನೇನು ಬೇಕೋ ಅಷ್ಟೆಲ್ಲ ಚೆಕ್ಮೇಟನ್ನು ಇಟ್ಟಿದ್ದಾರೆ. ಜಾರಕಿಹೊಳಿ ಅವ್ರ ಹೆಸರು ಪ್ರಸ್ತಾವ ಮಾಡಿದ್ದಾರೆ. ನನಗನ್ಸೋ ಪ್ರಕಾರ ಜಾರಕಿಹೊಳಿ ಆಗಲ್ಲ, ಸಿದ್ದರಾಮಯ್ಯ ಕಂಟಿನ್ಯೂ ಆಗಬೇಕು, ಹಂಗೆ ಕಂಟಿನ್ಯೂ ಆಗಬೇಕು. ಹಿಂಗೆ ಗೊಂದಲ ಕ್ರಿಯೇಟ್ ಮಾಡ್ತಾ ಇದ್ದಾರೆ. ನನಗನ್ಸುತ್ತೆ ಸರ್ಕಾರನೇ ಬಿದ್ದೋಗ್ಬೋದು ಅವ್ರ ಜಗಳದಲ್ಲಿ. ಹೌದು, ಎಲೆಕ್ಷನ್ಗೆ BJP ರೆಡಿ. ಈ ಸರ್ಕಾರ ತೊಲಗಲಿ ಅಂತ ಜನನು ತಯಾರಾಗ್ಬಿಟ್ಟಿದ್ದಾರೆ. ಈ ತೊಲಗಿದ್ರೆ ಸಾಕು ಈ ಸರ್ಕಾರ ಅಂತ. MLC CT ರವಿ ನವೆಂಬರ್ ಕ್ರಾಂತಿ ಅಂದ್ರೆ ಕೇವಲ ಸಿಎಂ ಬದಲಾವಣೆ ಮಾತ್ರ ಅಲ್ಲ, ಕಾಂಗ್ರೆಸ್ ಸರ್ಕಾರವೇ ತೊಲಗಬೇಕು ಅಂತ ಗುಡುಗಿದ್ದಾರೆ. ಕ್ರಾಂತಿ ಏನಾರು ಆಗಬೇಕು ಅಂದ್ರೆ ಕಾಂಗ್ರೆಸ್ ಹೋಗ್ಬೇಕು. ಅದೇನೇ ಇರಲಿ, ಸಂಕಲ್ಪ ತೊಟ್ಟು DCM DKಶಿ ದೇವಾಲಯಗಳಿಗೆ ರೌಂಡ್ಸ್ ಹಾಕ್ತಿದ್ರೆ, ಇತ್ತ ಸಿದ್ದರಾಮಯ್ಯ ಬಣ ಉರುಳಿಸಿರೋ ದಾಳ ಕುರ್ಚಿ ಆಟಕ್ಕೆ ಹೊಸ ತಿರುವು ನೀಡಿದೆ. ಪ್ರಸನ್ನ ಗಾಂವ್ಕರ್, TV9 ಬೆಂಗಳೂರು.